ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾನು ತಗೊಂಡಿರೋ ನಿರ್ಧಾರ ಸರಿನೋ ತಪ್ಪೋ ನಂಗೆ ಗೊತ್ತಿಲ್ಲ. ಅದರಿಂದ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ನಂಗೆ ಅದು ಗೊತ್ತಿಲ್ಲ. ಆದರೆ ಆ ಕ್ಷಣಕ್ಕೆ ನನಗೆ ಆ ಮಗು ಜೀವ ಉಳಿಸೋದೇ ಉದ್ದೇಶ ಆಗಿತ್ತು. ಅದಕ್ಕೆ ಆ ಮಗುಗೆ ಅಪ್ಪನ ಸ್ಥಾನ ಕೊಡೋದಕ್ಕೆ ಒಪ್ಕೊಂಡೆ. ತೇಜಸ್ ಸಿಗ್ತಾನೆ, ನಿತ್ಯ ಹಾಗೂ ಆ ಮಗುನ ಅವನಿಗೆ ಸೇರಿಸ್ತೀನಿ ಅಂತ ಹೊರಟಿದ್ದೆ. ಆದರೆ ಯಾರ ಋಣ ಯಾರಿಗೆ ಬರ್ದಿರುತ್ತೆ ಅಂತಾನೆ ಗೊತ್ತಾಗಲ್ಲ ನೋಡಿ. ನಿತ್ಯ ನನ್ನ ಹೆಂಡತಿ ಅಲ್ಲ ಅನ್ನೋ ವಿಷಯನ ಯಾರಿಗೂ ಹೇಳ್ದೆ ಮುಚ್ಚಿಡ್ಬೋದು. ಹೊಟ್ಟೆಲಿರೋ ಮಗು ನಾನು ಹೇಳ್ದೆ ಇದ್ರು ಕೆಲವು ದಿನದಲ್ಲಿ ಈ ಸತ್ಯ ಎಲ್ಲರಿಗೂ ಗೊತ್ತಾಗೇ ಆಗುತ್ತೆ. ಈ ಸತ್ಯ ಹೊರಗೆ ಬಂದಾದ್ಮೇಲೆ ನಿಧಿಗೆ ಹೇಗೆ ಮುಖ ತೋರಿಸ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕೆ ಎಷ್ಟು ಸವಾಲು ಬರ್ತಿದೆ ತಾತ. ಬಚ್ಚಿಟ್ಟಿರೋ ಸತ್ಯಗಳ ಮಧ್ಯೆ ನನ್ನ ಜೀವನನೇ ಸುಳ್ಳಾಗ್ಬಿಡುತ್ತಾ. ನಿಧಿ ಕಣ್ಣಲ್ಲಿ ನಾನು ಮೋಸಗಾರ ಆಗ್ಬಿಡ್ತೀನಿ ಅಂತ ಭಯ ಆಗ್ತಿದೆ. ನಿಧಿನ ಅವ್ರ ಪ್ರೀತಿನ ಹೇಗ್ ಬಿಡಕ್ಕಾಗಲ್ವೋ ಹಾಗೆ ಮಗುನ ಅನಾಥ ಬಿಡಕ್ಕಾಗಲ್ಲ ತಾತ. ಅಪ್ಪ ಅಮ್ಮ ಇಲ್ದೇ ಹೋದ್ರೆ ಜಗತ್ತು ಹೇಗ್ ನೋಡುತ್ತೆ ಅನ್ನೋ ನೋವನ್ನ ನಾನು ಅನುಭವಿಸಿರೋದೇ ಸಾಕು. ಆ ಮಗುಗೂ ಆ ಪರಿಸ್ಥಿತಿ ಎದುರಾಗದ್ ಬೇಡ ತಾತ. ಅಲ್ಲಿ ತನಕ ನನ್ನ ನಿರ್ಧಾರದ ಮೇಲೆ ನಾನು ನಂಬಿಕೆ ಕಳ್ಕೊಳ್ದಿರೋ ಥರ, ನಿಧಿ ನನ್ನ ಮೇಲೆ ಭರೋಸೆ ಕಳ್ಕೊಳ್ದಿರೋ ಥರ ನೀವೇ ನೋಡ್ಕೋಬೇಕು ತಾತ. ಹಾ ರೋಜಿ. ಕಣ್ಣ, ಎಲ್ಲಿದ್ಯಾ ನೀನು? ನಿಧಿ ಯಾಕೆ ಹೀಗ್ ಮಾಡ್ತಿದ್ದಾಳೆ? ಅವಳಿಗೆ ಯಾರು ಬುದ್ಧಿ ಹೇಳೋದು? ರೋಜಿ ಏನ್ ಹೇಳ್ತಿದ್ರ? ಏನಾಯ್ತು? ಇವತ್ತು ಲ್ಯಾಬ್ ಎಕ್ಸಾಮ್ ಇದೆ, ಇನ್ನು ಕಾಲೇಜಿಗೆ ಬಂದಿಲ್ಲ ಅವಳು. ಆಗ್ಲಿಂದ ಕಾಲ್ ಮಾಡ್ತಾನೆ ಇದ್ದೀನಿ, ರಿಸೀವ್ ಮಾಡ್ತಿಲ್ಲ. ಹೀಗ್ ಮಾಡಿದ್ರೆ ಹೇಗೆ? ಗಾಯದ ಮೇಲೆ ಬರೆ ಎಳ್ಕೊಂಡಂಗ ಆಗತ್ತೆ ಕಣ್ಣ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಿಧಿ, ನಿಧಿ ಎಲ್ಲಿ ಹೋಗ್ಲಿರು? ಕರ್ಣ, ಏನಾಯ್ತು? ರೋಜಿ ಅವ್ರು ಫೋನ್ ಮಾಡಿದ್ರು. ನಿಧಿ ಯಾವ ಲ್ಯಾಬ್ ಎಕ್ಸಾಮ್ ಅಟೆಂಡ್ ಮಾಡಿಲ್ವಂತೆ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ. ಎಲ್ಲೋಗಿದ್ದಾರೆ? ಅವಳು ಗೊಂಬೆ ಕಾಣ್ತಿಲ್ಲ ಅಂತ ಹುಡುಕ್ತಿದ್ಲು. ಮುದ್ದುನಾ? ಹಾ. ಏನ್ ಹೇಳ್ತಿದ್ದೀರಾ? ಪಾಪ, ತುಂಬಾ ಒದ್ದಾಡ್ತಿದ್ಲು ಕಣೋ. ಯಾಕೆ ಹೀಗೆ ಮಾಡ್ತಾರೆ? CCTV ಚೆಕ್ ಮಾಡೋಣ ಇರಿ. ಹಲೋ, ನಿಮಗೆ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಥ್ಯಾಂಕ್ ಯು. ಅವಳು ಗೊಂಬೆನ ಕಳ್ಕೊಂಡು ಒದ್ದಾಡ್ತಿದ್ದಾಳೆ ಅಂದ್ರೇನೆ ಇಷ್ಟೆಲ್ಲ ಯೋಚಿಸೋನ್ ನೀನು. ಇನ್ನು ನಿಮ್ಮಿಬ್ರು ಜೀವನ ದೂರ ದೂರ ಇರೋಕ್ ಹೇಗ್ ಸಾಧ್ಯನೋ ಕರ್ಣ? ಇದನ್ನೆಲ್ಲ ಹೇಗ್ ಸರಿ ಮಾಡೋದು?